ಕಾಯದೊಳುಗುರು ಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದೆಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯ ದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾ ಸ್ಮರಣೀಯರು. ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ ಸ್ಮರಣೆ ಮಾಡಿ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಿಸಿರಿಸಿಕೊಂಡು, ನಿಮ್ಮ ಗ್ರಾಮದ ಆರಾಧ್ಯ ದೈವನಾದ ಬೆಣ್ಣೆ ಬಸವೇಶ್ವರನ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಸೇವೆಯನ್ನು ನಡೆಸಿಕೊಟ್ಟಿರುವಂಥ ಶರಣಕುಮಾರ್ ಯಾಳ್ಗಿಯವರಲ್ಲಿ, ತಬಲಾವಾದಕರಾಗಿರುವಂಥ ಶಿವಕುಮಾರ್ ಕಟ್ಟಿ ಸಂಗಾವಿಯವರಲ್ಲಿ, ಬಸವಣ್ಣನವರಲ್ಲಿ, ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಮನುಷ್ಯನಾಗಿ ಬಾಳಬೇಕಾಗಿದೆ. ಮನುಷ್ಯ ಯಾತಕ್ಕಾಗಿ ಮನುಷ್ಯನಾಗಿ ಬಾಳ್ತಿಲ್ಲ ಅಂತ ಸುಮ್ಮನೆ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ನೀವೆಲ್ಲ ಅನ್ಕೋಬಹುದು, ನಾವೆಲ್ಲ ಮನುಷ್ಯರು, ನಾವು ಬದುಕು ಮಾಡಕತ್ತೀವಲ್ರಿ ಅಂತ ನಿಮ್ಮೊಳಗೆ ಪ್ರಶ್ನೆ ಬರಬಹುದು. ಆದರೆ ಕಾಟಾಚಾರದ ಬದುಕು, ಅದಕ್ಕೆ ಬದುಕು ಅಂತ ಕರೆಯಕ್ಕೆ ಬರಲ್ಲ. ಒಬ್ಬ ಅಧ್ಯಕ್ಷನಾಗಿ ಬದುಕು ಮಾಡೋದು, ಒಬ್ಬ ಪ್ರಧಾನಮಂತ್ರಿಯಾಗಿ ಬದುಕು ಮಾಡೋದು, ಒಬ್ಬ ರಾಷ್ಟ್ರಪತಿಯಾಗಿ ಬದುಕು ಮಾಡೋದು, ಒಬ್ಬ ಸ್ವಾಮಿಯಾಗಿ ಬದುಕು ಮಾಡೋದು, ಒಬ್ಬ ಅಂಥವ ಇಂಥವ ಅಂತ ಹೇಳಿ ಬದುಕು ಮಾಡೋದು, ಇದು ಯಾವುದಕ್ಕೂ ಮನುಷ್ಯತ್ವದ ಬದುಕು ಅಂತ ಕರೆಯಲ್ಲ. ಯಾವುದನ್ನ ಮನುಷ್ಯತ್ವದ ಬದುಕು ಅಂತ ಕರೀತಾರೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಮನುಷ್ಯ ಎಲ್ಲರ ಮನೆಯೊಳಗ ಜನಿಸಿದರೆ ಮನುಷ್ಯತ್ವ ಎಲ್ಲೋ ಒಬ್ಬರ ಮನೆಯೊಳಗ ಜನಿಸ್ತಾನೆ ಅನ್ನೋದನ್ನು ನೆನಪಿರಬೇಕು. ಮನುಷ್ಯನಿಗೂ ಮನುಷ್ಯತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯತ್ವವನ್ನ ಉಳ್ಳಂಥ ಮನುಷ್ಯರ ನಾವಾಗಬೇಕೇ ವಿನಃ ಎರಡು ಕಾಲದ, ಎರಡು ಕೈಯದ, ಹೊಟ್ಟೆದ, ತಲಿಯದ, ಕಿವಿಯದ, ಮೂಗದ ನಾನು ಮನುಷ್ಯ ಅಂದ್ರೆ ಮನುಷ್ಯನಕ್ಕೆ ಸಾಧ್ಯ ಇಲ್ಲ. ಅಂಥ ಮನುಷ್ಯತ್ವದ ಬದುಕನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಪುರಾಣವನ್ನು ಹಚ್ಕೊಂಡು ಬಂದಾರ. ಯಾರ ಕಲ್ಯಾಣಕ್ಕೆ ಪುರಾಣ ಹಚ್ಚಾರ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ಯದ. ಯಡ್ರಾಮಿ ಮುತ್ಯ ಮಠದಾಗ ಕೆಲಸ ಇಲ್ಲ, ಅವರಿಗೆ ಕರ್ಕೊಂಡು ಬಂದು ಸುಮ್ಮನೆ ಕುಂದರ್ಸ್ಬೇಕಂತ ಕಮಿಟಿಯವರಿಗೆ ಕೆಲಸ ಇಲ್ಲ ಅಂತ ನನಗೆ ಮ್ಯಾಲೆ ಕುಂದರ್ಸಿಲ್ಲ. ಕುಂದರ್ಸ್ಯಾರೇನ್ರಿ? ನಿಮಗೂ ಕೆಲಸ ಇಲ್ಲ, ನೀವು ಬಂದು ಸುಮ್ಮನೆ ಪುರಾಣ ಕೇಳ್ರಿ ಅಂತ ನಿಮಗೂ ಕಾಡದೇವರ ಕಾಟಕ್ಕೆ ಕರ್ಕೊಂಡು ಬಂದು ಕುಂದರ್ಸಿಲ್ಲ. ಕಮಿಟಿಯವರಿಗೂ ಬುದ್ಧಿ ಇಲ್ಲ ಅಂತಲ್ಲ, ನಾನು ಮಠದಾಗ ಸುಮ್ಮನೆ ಕುಂದಿರ್ತೀನಿ ಅಂತ ನನಗೆ ಬುದ್ಧಿ ಇಲ್ಲ ಅಂತಲ್ಲ, ನೀವು ಮನೆ ಬಿಟ್ಟು ಇಲ್ಲಿ ಪುರಾಣ ಕೇಳಕ್ಕೆ ಬಂದಿರಂದ್ರೆ ನಿಮಗೂ ಬುದ್ಧಿ ಇಲ್ಲ ಅಂತಲ್ಲ. ಮನುಷ್ಯ ಎಡವುತ್ತಾರೆ, ಮನುಷ್ಯ ಎಡವುತ್ತಾರೆ. ಇಲ್ಲೇನು ಕಾಣಕತ್ತಾವ ಎರಡು? ಇವ್ರು ಏನು ನುಡಿಸ್ತಾರೆ? ಇವ್ರ ಕೆಲಸ ಏನು? ಏನ್ರಿ? ಏನು? ತಬಲಾ. ತಬಲಾ ಏನು ಮಾಡ್ತಾರ ಅವರು? ಏನು ಮಾಡ್ತಾರ? ಬಾರಿಸ್ತಾರ? ಅನಬಾರದಿನ ಮುಂಚೆ ತಬಲಾ ಬಾರಿಸಲ್ಲ, ತಬಲಾ ನುಡಿಸ್ತಾರ. ನೆನಪಿರಲಿ, ಶಬ್ದಗಳನ್ನು ಸುಮ್ಮನೆ ಬಳಸಬಾರ್ದು ಅಂತ ಅದಕ್ಕೆ ಹೇಳ್ತೀನಿ. ತಬಲಾ ಬಾರಿಸಲ್ಲ, ತಬಲಾ ನುಡಿಸ್ತಾರ. ನೀವು ಯಾಕೆ ದಿನ ಲೇಟ್ ಆಗಿ ಬರಕೈತಿ ನನಗೆ ತಿಳಿಯಲಾಗ್ಯದ.
ಬಹುಶಃ ಏನು ಒಂದು ಧಾರಾವಾಹಿಗಿರವ ಏನು ಹಿಂಗೆ ಪೆಂಡಿಂಗ್ ಇರ್ತಾವೇನು? ಅಲ್ಲ, ಅದಕ್ಕೆ ಇದಕ್ಕೆ ಏನರ ಸಂಬಂಧ ಇದ್ರೆ ಹೇಳ್ಬಿಡ್ರಿ, ಸುಮ್ಮ 10ರಿಂದ ಚಾಲು ಮಾಡಮ್ ಪುರಾಣ. ಗೌಡ್ರಿಗೆ ಎಲ್ಲರಿಗೂ ಹೇಳ್ತೀನಿ, 10ರಿಂದ ಚಾಲು ಮಾಡಿ 12ಕ್ಕೆ ಮುಗಿಸ್ಬೇಕಾರೆ. ಸಮಯಕ್ಕೆ ಬೆಲೆ ಕೊಟ್ಟರೆ ನಮಗೆ ಸಮಯ ಬೆಲೆ ಕೊಟ್ಟ ಮ್ಯಾಲ ಕರ್ಕೊಂಡು ಹೋಗ್ತದ್ರಿ. ನಾವೇ ಸಮಯಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮಗನ ಕುಂದ್ರ ಮಣ್ಣಾಗಿಂತ ಮಣ್ಣಾಗಿ ಹೋಗುವಂಥದ್ದು. ಅದು ಸಮಯಕ್ಕೆ ಬೆಲೆ ಕೊಡೋದಕ್ಕೆ ಕಲೀರಿ. ತಬಲಾನ ನುಡಿಸ್ತಾರ. ಆ ತಬಲಾ ಎದರದಿಂದ ತಯಾರು ಮಾಡ್ಯಾರಂದ್ರೆ ಸತ್ತ ಪ್ರಾಣಿಯ ಚರ್ಮದಿಂದ ತಯಾರು ಮಾಡಿದಾರ. ಸತ್ತ ಪ್ರಾಣಿಯ ಚರ್ಮ ತಗೊಂಡ ಬಂದ ತಬಲಾಕ್ಕೆ ಸೆಟ್ ಮಾಡಿಕೊಂಡಾರ. ತಮಗ ಎಷ್ಟೆಷ್ಟು ಸೈಜ್ ಬೇಕು ಅಷ್ಟು. ಆ ತಬಲಾ ಸತ್ತ ಪ್ರಾಣಿಯ ಚರ್ಮದಿಂದ ಏನು ತಯಾರು ಮಾಡಿದಾರಲ್ಲ, ಅದು ದಾರಿ ಬಿಡ್ತದೆ. ಏನು ಮಾಡ್ತದೆ? ದಾರಿ ಬಿಡ್ತದೆ. ಹೆಂಗೆ ದಾರಿ ಬಿಡ್ತದೆ ಅಂದ್ರೆ, ಚಳಿಗಾಲಕ್ಕೆ ಬೇರೆ, ಬ್ಯಾಸಿಗೆಗೆ ಬೇರೆ, ಮಳೆಗಾಲಕ್ಕೆ ಬೇರೆ, ಒಂದೊಂದು ರಾಗಕ್ಕೆ ಒಂದೊಂದು ತರನಾಗಿ ತಬಲಾ ನಮಗೆ ನುಡಿಸ್ಬೇಕಾಗಿತ್ತು ಅಂದ್ರೆ, ಇಂಪಾಗಿ ಕೇಳಬೇಕಾಗಿತ್ತು ಅಂದ್ರೆ ಅದಕ್ಕೆ ಅವ್ರು ದಾರಿ ತರ್ತಾರ. ಏನು ತರ್ತಾರ? ದಾರಿಗೆ ತರ್ತ. ಹೆಂಗ ದಾರಿಗೆ ತರ್ತಾರ ತಬಲಾಕ ಅಂದ್ರೆ, ಅವ್ರ ಪಕ್ಕದೊಳಗೆ ಒಂದು ಸುತ್ತಿಗೆ ಅದ. ಏನದ? ಸುತ್ತಿಗೆ. ಆ ಸುತ್ತಿಗೆನ ನೋಡಿರೇನು ಯಾರ? ನೀವು ಬರೋದೇ 8-8:30 ಬರ್ತೀರಿ. ಅವ್ರ ಪಾಪ ಎಲ್ಲಿ ನೋಡ್ತೀರಿ ನೀವು? ನಿಮ್ಮ ತಪ್ಪಲ್ಲ ಅದು. ಅವ್ರು ದೌಡ್ ಬರ್ತಾರೆ, ಅವ್ರ ತಪ್ಪದ ಅದು. ನೀವು ಬಂದ ಮೇಲೆ ಅವ್ರು ಬಾರಿಸ್ಬೇಕು, ಇನ್ನು ಮುಂದೆ ನುಡಿಸ್ಬೇಕು. ಟೈಮ್ ಬರ್ರು ಅಂತ ಅದಕ್ಕೆ ಹೇಳೋದು ನಾನು. ಅದು ಬಿಟ್ಟರೆ ಇನ್ನೊಂದು ಕಲ್ಲ. ತಿಳ್ಕೊಳ್ಳಕ್ಕೆ 100 ದಾರಿ ಅದಾವ್ರಿ. ತಿಳ್ಕೊಳ್ಳಕ್ಕೆ ವರ್ಷಕ್ಕೊಮ್ಮೆ ಪುರಾಣ ಹಚ್ಚಬೇಕು, ಎಡ್ರ ಮುತ್ತನೆ ಬರಬೇಕು, ಇನ್ನೊಬ್ಬರು ಬರಬೇಕು, ಮತ್ತೊಬ್ಬರು ಬರಬೇಕು. ನೋ, ತಿಳ್ಕೊಳ್ಳಕ್ಕೆ 1000 ದಾರಿ ಅದಾವ. ಸುಮ್ಮನೆ ಇದೊಂದು ನೆಪ. ಪುರಾಣ ನೆಪ. ಈ ನೆಪದೊಳಗೆ ನಾವೆಲ್ಲ ಕೇಳಾಕತ್ತೀವಿ. ಆ ತಬಲಾನ ಅವ್ರು ನುಡಿಸ್ಬೇಕಂದ್ರೆ ದಾರಿಗೆ ಬಿಟ್ಟಿರುವಂಥದ್ದು ದಾರಿಗೆ ತರಬೇಕಾಗಿತ್ತು ಅಂದ್ರೆ, ಅವರ ಬಲಗೈಯೊಳಗೆ ಸುತ್ತಿಗೆ ಹಿಡಿತಾರ, ಎಡಗೈಯಿಂದ ಹಿಂಗ ನುಡಿಸಿ ನೋಡ್ತಾರ. ತಲಿ ಕಟ್ಟಿತಾರ. ಎಲ್ಲಿ ತನಕ ತಲಿ ಕಟ್ಟಿತಾರ ಅಂದ್ರೆ, ಒಂದು ಕೈಯಿಂದ ನುಡಿಸ್ತಿರ್ತಾರ, ಒಂದು ಕೈಯಿಂದ ತಲಿ ಕಟ್ಟಿತಿರ್ತಾರ. ಯಾಕೆ ತಲಿ ಕಟ್ಟಿತಾರಂದ್ರೆ, ನೀ ದಾರಿಗೆ ಬಿಟ್ಟು ನೀ ದಾರಿಗೆ ಬಾ ಅಂತ ತಲಿ ಕಟ್ಟದ ದಾರಿಗೆ ತೊಗೊಂಡು ಬರ್ತಾರ. ಎಲ್ಲಿವರೆಗೂ ಬಿಡಲ್ಲ ಅವರು ತಲಿ ಕಟ್ಟಿಯೋದಂದ್ರೆ, ನಾ ದಾರಿಗೆ ಬಂದಿನಿ ಬಿಡು ಅದು ಅವ್ರಿಗೆ ಹೇಳಬೇಕು. ಅಲ್ಲಿ ತನಕ ಅವರು ತಲಿ ಕಟ್ಟಿಯೋದು ಬಿಡಲ್ಲ. ಹಂಗ ಯಾವಾಗ ಆ ತಬಲ ಇವ್ರಿಗೆ ಹೇಳ್ತದ, ನಾ ದಾರಿಗೆ ಬಂದಿನಿ ಬಿಡು, ಈಗ 2 ಕೈ ನನ್ನ ತಬಲಾದ ಮ್ಯಾಲ ಇಟ್ಟ ನುಡಿಸು, ಕೇಳುವಂಥ 1000 ಜನಕ್ಕೆ ಕಿವಿಗೆ ಇಂಪು ಕೊಡ್ತಾದ. ಅದು ಹೇಳದಾಗ ಇವ್ರು ನುಡ್ಸಕ್ಕೆ ಪ್ರಾರಂಭ ಮಾಡ್ತಾರೆ. ಈ ತಬಲಾದ ಘಟನೆ ನಾ ಯಾಕೆ ಹೇಳಕತ್ತೀನಂದ್ರ, ಸತ್ತ ಪ್ರಾಣಿಯ ಚರ್ಮನೆ ದಾರಿ ಬಿಟ್ಟದಿಲ್ರಿ. ಸತ್ತ ಪ್ರಾಣಿಯ ಚರ್ಮನೆ ದಾರಿಗೆ ಬಿಟ್ಟದ. ಇನ್ನು ಜೀವಂತ ಚರ್ಮ ಇಲ್ಲೇನು ಕುಂತಾವಲ್ಲ, ನಾನು ಹಿಡ್ಕೊಂಡು ಹೇಳಾಕತ್ತೀನಿ. ಇವೇನು ಜೀವಂತ ಚರ್ಮಗಳದಾವ ಎಲ್ಲವೂ ದಾರಿ ಬಿಡೋದು ಸಹಜ ಅದ. ದಾರಿ ಬಿಡುವಂಥ ಜೀವಂತ ಚರ್ಮಕ್ಕೆ ತಲಿ ಕಟ್ಟದ ಈ ದಾರಿಗೆ ಕರ್ಕೊಂಡು ಬರಬೇಕು ಅನ್ನೋದಕ್ಕೆ ಮ್ಯಾಲ ನನಗೆ ಕುಂದರ್ಸ್ಯಾರ ನೋಡ್ರಿ. ಇಷ್ಟೇ ವ್ಯತ್ಯಾಸ. ನನಗೆ ಮ್ಯಾಲ ಕುಂದರ್ಸ್ಯಾರ. ಮತ್ತು ಹಂಗಂಥೇಳಿ ನಿಮ್ಮ ತಲಿ ಕಟ್ಟಿಯಲ್ಲ. 1 ತಾಸು ಪುರಾಣ ಏನದಲ್ಲ, ಇದನ್ನ ತಲಿ ಒಳಗೆ ಹೇಳೋದು. ಹಂಗ ಈ ತಲಿ ಕಟ್ಟದೆ ಹೆಂಗ ತಬಲಾನ ದಾರಿಗೆ ತೊಗೊಂಡು ಬರ್ತಾರ, ಇಂಥ ಜೀವಂತ ಚರ್ಮ ದಾರಿ ಬಿಡೋದು ಸಹಜದ. ದಾರಿ ಬಿಡುವಂಥ ಜೀವಂತ ಚರ್ಮಕ್ಕೆ ವರ್ಷಕ್ಕೆ ಒಮ್ಮೆರೆ ದಾರಿಗೆ ಬರುವಂಗ ಮಾಡಬೇಕು. ಈ ಬೆಣ್ಣೆ ಬಸವೇಶ್ವರನ ನೆಪದೊಳಗ ಪುರಾಣ ಹಚ್ಚಬೇಕು ಅಂತ ಪುರಾಣ ಹಚ್ಚಾರೆ ಹೊರತಾಗಿ ಮತ್ತೊಂದಕ್ಕೆ ಅಲ್ಲ. ಹಂಗ ಯಾರು ತಿಳ್ಕೊಂಡು ನಾನು ಬದುಕನ್ನು ಉದ್ಧಾರ ಮಾಡಿಕೊಳ್ಬೇಕು, ದಾರಿ ಬಿಡುವಂಥ ನನ್ನನ್ನು ದಾರಿಗೆ ತಗೊಂಡು ಬರಬೇಕು ಅಂತ ಮನಸ್ಸಿನಾಗ ಸಂಕಲ್ಪ ಮಾಡಿ ಕುಂದುರ್ರಿ ಅಂತ ಅದಕ್ಕೆ ಹೇಳಿದೆ, ಮತ್ತೊಂದಕ್ಕೆ ಅಲ್ಲ.
ಅಂಥ ಪುರಾಣವನ್ನು ಇವತ್ತು 9ನೇ ದಿವಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. 9 ದಿನಗಳದಿಂದ ಪುರಾಣ ಪ್ರಾರಂಭ ಆಗ್ಯದ. ಟೈಮ್ ಪ್ರಕಾರ ಬರ್ರಿ ಅಂದ್ರೆ ಹಣೆ ಬರ ಇನ್ನೂ ಅಟ್ಟೆ ಅದ, ಇನ್ನೂ ಅಷ್ಟೇ ಅದ. ನಾ ಬರಂಗೆ ಬರ್ತೀನಿ ಮುತ್ತೆ, ನಿನ್ನ ಪಾಡಿಗೆ ನೀ ಹೇಳಂತ ನೀವು ಅಂತೀರಿ. ನಾ ಬರಂಗೆ ಬರ್ತೀನಿ, ನಿಮ್ಮ ಪಾಡಿಗೆ ನೀ ಹೇಳ. ಸಮಯಕ್ಕೆ ಬೆಲೆ ಕೊಡೋದನ್ನು ನಾವು ಕಲಿಬೇಕಾಗ್ಯದ. ಅಂಥ ಸಮಯ ನಮ್ಮನ್ನು ಬಹು ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ನಾಳೆಯಿಂದ ಸಮಯಕ್ಕೆ ನಾವೆಲ್ಲರೂ ಬರ್ತೀವಿ ಅಂತ ಜೋರಾಗಿ ಚಪ್ಪಾಳೆ ಹಾಕಿ. ಅವ್ರು ಯಾರು ಬರಲ್ಲಾಗ್ಯಾರ ಅವ್ರು ಸುಮ್ಮನೆ ಕುಂತಾರೆ. ನಾ ಬರಂಗಿಲ್ಲ ಮುತ್ತೆ, ನಿನ್ನ ಪಾಡಿಗೆ ನೀ ಹೇಳಂತ ಸುಮ್ಮ ಕುಂತಾರೆ, ಹಿಂದೆ ಕುಂತಾರೆ. ನಮ್ದೇನದ ಲಾಸ್ಟಿಗೆ ಬರ್ತೀವಿ, ಶಿವಾಯ ನಮ್ಮ ಕಾಯ್ಕ ಅದ ತೊಗೊಂಡು ಹೋಗ್ಬಿಡ್ತೀವಿ ಅಂತ. ಬೇಡ, ಸಮಯಕ್ಕೆ ಬರಂಗಿದ್ರ ಈ ಪುರಾಣ ಭಾಳ ಚಲೋ ನಡೀತದ ಅಂತ ಪ್ರಥಮ ದಿವಸದಿಂದ ಹೇಳ್ಕೊಂಡು ಬರ್ತಿದ್ದೀನಿ. ಇವತ್ತೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಆ ಸಮಯ ನಮ್ಮನ್ನು ಮತ್ತೆ ಮತ್ತೆ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ನಾ ಏನು ಹೇಳಬೇಕಾಗಿತ್ತವ, ನಿನ್ನ ಏನು ಹೇಳಿನ ಪುರಾಣ ಏನು ಹೇಳಿನವ. ಒಬ್ಬಕ್ಕೆ ಭಾಳ ಚಲೋ ರಂಗೋಲಿ ಹಾಕಿದ್ಲು. ಮನೆ ಮುಂದೆ 1 ತಾಸು ಕುಂತಾಕಿ ಎದ್ದೇಳೇ ಇಲ್ಲಕ್ಕಿ. ಅಗದಿ ಕಟ್ಮಸ್ತಾಗಿ ದೊಡ್ಡ ರಂಗೋಲಿ ಹಾಕಿದ್ಲು. 1 ತಾಸಿದ ಮೇಲೆ ನಾ ಏನು ಹಾಕೀನಿ ಅಂತ ಹಿಂಗೆ ಎದ್ದು ನೋಡ್ತಾಳ. ಓಟು ಸಪಾಟಾಗ್ಯದ. ಎದಕ್ಕಾಗ್ಯದ ಹೇಳ್ರಿ? ನೀವೇನು ಮ್ಯಾಲೆ ಹಾಕ್ಕೊಂಡಿರಲ್ಲ, ಏನಂತೀರಿ ಇದಕ್ಕೆ? ಸೆರಗ, ವೇಲ. ನೀವು ಪಾಪಿದು ಹಾಕ್ಕೊಂಡ್ರೆ ವೇಲ ಹಚ್ಚಿರಿ. ಹೆಣ್ಮಕ್ಳ ನೀವು ಮ್ಯಾಲೆ ಏನು ಹಾಕ್ಕೊಂಡಿರಲ್ಲ, ನಮ್ಮ ತಾಯಂದಿರು ಸೆರಗ. ಆ ಸೆರಗ ಕಟ್ಕೊಳ್ಬೇಕಿತ್ತು. ಸೆರಗ ಕಂಕಳದೊಳಗ ಕಟ್ಕೊಳ್ಬೇಕಿತ್ತು, ಕಟ್ಕೊಳ್ಳಿಲ್ಲ. ಸುಮ್ಮನೆ ಉದ್ದಕ್ಕೆ ರಂಗೋಲಿ ಹಾಕೋಂತ ಹೋಗಿರಿ. ಸೆರಗ ಏನು ಮಾಡ್ಯದ? ನಾ ಆ ಕತ್ತಿ ಹೇಳಾಕತ್ತಿಲ್ಲ, ಈ ಪುರಾಣ ಕತ್ತಿ ಹೇಳಾಕತ್ತೀನಿ. ನಾ 9 ದಿವಸ ಪುರಾಣ ರಂಗೋಲಿ ಹಾಕಿನಿ, ನೀವು ಮರು ಅನ್ನುವಂಥ ಸೆರಗ ಬಿಟ್ಟಿರ ಅಂತ ತಿಳಿತಿಷ್ಟೇ. ಮರಿಬ್ಯಾಡ. ಮರೆಯುವುದು ಮನುಷ್ಯನ ಗುಣ ಸಹಜ. ಆದ್ರೆ ಮರುತ್ವಿ ಅಂದ್ರೆ ಮಾನವರಾಗ್ತೀವಿ, ಅರುತ್ವಿ ಅಂದ್ರೆ ನಾವೇ ಶರಣರಾಗ್ತೀವಿ, ನಾಡಿನೊಳಗೆ ದೊಡ್ಡ ಹೆಸರನ್ನು ಮಾಡ್ಕೊಳ್ತೀವಿ. ಆಗಲೇ ನಮ್ಮ ಪುಣ್ಯಾತ್ಮ ಬಂದು ಹೇಳ್ತಿದ್ದ ಹುಡುಗ, ಏನೋ ಒಂದು ಅರ್ಧಕ್ಕೆ ಬಿಟ್ಟಿರಲ್ರಿ ಮುತ್ತೆ, ಆದ್ರೆ ಅದನ್ನು ಮುಗಿಸ್ಬಿಡ್ರಿ ಅಂತ. ಏನು ಅರ್ಧಕ್ಕೆ ಬಿಟ್ಟಿದೆ ಅದರ ನೆನಪದ? ಏನೇವ ಏನ ಸೂಜಿ ಸಾಕಿಟ್ರೆ ನೆನಪಿಟ್ರಿ. ಜೋರಾಗಿ ಚಪ್ಪಾಳೆ ಹಾಕ್ರಿ. ಭಾಳ ಚಲೋ, ನೀವು ಭಾಳ ಚಲೋ. ಸೂಜಿ ಕತ್ರಿ. ಮಗ ಬಂದ ಕೇಳ್ತಾನೆ ಅಪ್ಪಗ, ಅಪ್ಪ ನಿನಗ ಬುದ್ಧಿ ಇಲ್ಲ, 70 ರೂಪಾಯಿ ಕೊಟ್ಟ ಕತ್ರಿನ ಕಾಲ ಕೆಳಗ ಇಟ್ಕೊಂಡು 70 ಪೈಸೆ ಸೂಜಿನ ಕಿವಿ ಒಳಗೆ ಚುಚ್ಕೊಂಡು ನೀ ಬಟ್ಟಿ ಹೊಲಿಯಾಕ ಲಾಯಕ್ಕಿಲ್ಲ, ನಡಿ ಧಾರವಾಡ ಮೆಂಟಲ್ ಹೆಲ್ತ್ ಆಸ್ಪತ್ರೆ ಹೋಗೋ ನಂದವ. ಆಗ ಅಪ್ಪಂಚಾನೆ, ಮಗ ನನಗೂ ಗೊತ್ತದಾರೋ, 70 ಪೈಸೆ ಭಾಳ ಸಣ್ಣ ರೊಕ್ಕ, 70 ರೂಪಾಯಿ ಭಾಳ ದೊಡ್ಡದು ಅಂತ ನನಗೂ ಗೊತ್ತದ. 70 ರೂಪಾಯಿ ತೊಗೊಂಡ ಬಂದ ಕತ್ರಿನ ಯಾಕ ಕಾಲ ಕೆಳಗ ಇಟ್ಕೊಂಡೀನಿ, 70 ಪೈಸಾ ಸೂಜಿನ ಯಾಕ ನನ್ನ ಕಿವಿಯೊಳಗ ಚುಚ್ಕೊಂಡೀನಿ ಅಂದ್ರ, ಭಾಳ ಲಕ್ಷ ಕೊಟ್ಟು ಕೇಳ ಮಗನ. 70 ರೂಪಾಯಿ ತೊಗೊಂಡ ಬಂದ ಕತ್ರಿ ಕೆಲಸ ಏನದ ಅಂದ್ರ, ಯಾವುದು ಒಂದಿರ್ತದ ಅದು 2 ಮಾಡ್ತದ, ಯಾವುದು ಒಂದಿರ್ತದ ಅದನ್ನು 2 ಮಾಡ್ತದ. 70 ಪೈಸಾ ಸೂಜಿ ಕೆಲಸ ಏನದ ಅಂದ್ರ, ಯಾವುದು 2 ಇರ್ತದ ಅದನ್ನು 1 ಮಾಡ್ತದ. ಅದಕ್ಕೆ ಸೂಜಿ ಅಂತ ಅದ ನನ್ನ ಜೊತೆಗೆ ಇಟ್ಕೊಂತೀನಿ, ಕತ್ರಿ ಅನ್ನೋದ ಕಾಲ ಕೆಳಗಿಡ್ತಿ. ಕತ್ರಿ ಆಗಬಾರ್ದು, ಸೂಜಿ ಆಗಬೇಕು. ಮತ್ತೆ ಯಾರಿಗೂ ಚುಚ್ಕೊಂಡ್ ಕುಂದ್ರಾಕಲ್ಲ. 1 ಮಾಡುವುದಕ್ಕಾಗಿ ಸೂಜಿ ಆಗಬೇಕೆ ವಿನಃ 2 ಮಾಡುವಂಥ ಕತ್ತರಿಯ ನಾಲಿಗೆ ಉಳ್ಳವರಾಗಬಾರ್ದು. ಅಂಥ
ನಾಲಿಗೆ ಯಾವಾಗ ನಮಗೆ ಬರ್ತದ ಎರಡು ಮಾಡುವಂಥ, ದ್ರೋಹ ಮಾಡುವಂಥ, ಬಗೆಯುವಂಥ ಗುಣ ಬಂತು ಅಂದ್ರೆ ತಿಳ್ಕೊಳ್ಬೇಕು, ನಾವ್ಯಾರು ಮನುಷ್ಯರಾಗಕ್ಕೆ ಸಾಧ್ಯವಿಲ್ಲ. ಯಾರು ಮನುಷ್ಯತ್ವ ಅನ್ನೋದನ್ನು ಪಡ್ಕೊಂಡಾರಲ್ಲ ಅವರೆಲ್ಲರೂ ಸೂಜಿಯ ಗುಣದಂಗಿರ್ತಾರ. ಜಾತಿ, ಮತ, ಪಂಥ, ಭೇದ ಭಾವ, ಧರ್ಮ ಎಲ್ಲವನ್ನ ಮೀರಿ ಅವರ ಬೆಳೆದಿರ್ತಾರ. ಯಾರ ಎರಡ ಮಾಡ್ಕೋಂತ ಹೋಗ್ತಿರ್ತಾರ ತಿಳ್ಕೊಂಡು ಬಿಡ್ರಿ, ಅವರು ಇದ್ದು ಇರ್ಲಾರ್ದಂಗೆ. ಅವರು ಇದ್ದು ಇರ್ಲಾರ್ದ. ಮೂರು ರೀತಿ ಮನುಷ್ಯರದಾರ. ಮೂರು ರೀತಿ. ಸತ್ತವರು, ಇದ್ದು ಸತ್ತವರು. ಲಕ್ಷ ಕೊಟ್ಟು ಕೇಳ್ರಿ. ಸತ್ತವರು, ಇದ್ದು ಸತ್ತವರು, ಸತ್ತರು ಬದುಕಿದವರು. ಎಷ್ಟು ಜನ ಆಯಿತು? 3 ಜನ. ಸತ್ತವರು ಯಾರು? ಸುಮ್ಮನೆ ಉದಾಹರಣೆ ಕೊಡ್ತಿ. ಈ ಸಗಣ್ಯಾಗ ಹುಳ ಇರ್ತಾವ ನೋಡ್ರಿ, ಸಗಣ್ಯಾನ ಹುಳ. ಈ ಸಗಣ್ಯಾನ ಹುಳಕ್ಕ ನಾ ಯಾಕೆ ಹುಟ್ಟೀನಿ ಅನ್ನೋದು ಗೊತ್ತಿಲ್ಲ, ನಾ ಯಾಕೆ ಸಾಯ್ತೀನಿ ಅನ್ನೋದು ಗೊತ್ತಿಲ್ಲ. ಅದನ್ನು ಯಾವಾಗ ಹುಟ್ಟುತ್ತದ ಸಗಣಿ, ಆ ಸಗಣಿ ಮರಿ ಆಗೋದ್ರೊಳಗಾಗಿ ಆ ಹುಳನು ಸತ್ತು ಹೋಗಿರ್ತದ. ಆ ಸಗಣ್ಯಾನ ಹುಳ ಅಂತದ. ಸಗಣ್ಯಾನ ಹುಳ ಅಂತದ. ಯಾರಿಗೆ ಅಂತದಂದ್ರ ಆ ಸಗಣಿ ಬಾಜು ಒಂದು ನಾಗರ ಹಾವು ಹೊಂಟಿತ್ತು. ಏನು ಹೊಂಟಿತ್ತು? ನಾಗರ ಹಾವು ಹೊಂಟಿತ್ತು. ನಾಗರ ಹಾವಿಗೆ ಹೇಳುತ್ತದ ಸಗಣ್ಯಾನ ಹುಳ, ಏ ನಾಗ್ಯಾಗೂಗೆ ಅಂದಿದು. ಅವ ಅಂತಾನ, ನಾಗಪ್ಪ ಹುಚ್ಚ ನನ್ನ ಮಗನೇ, ನೀನೇ ಕುಂತಿದ್ದು ಹೊಲಸ್ನ್ಯಾಗ, ನೀ ನನಗೆ ನಾಗ್ಯಾಗ ಹೋಗಿ ಅಂಚಲೋ. ಇದು ಯಾವಾಗ ಸೆಗಣಿ ಬಂದಾದ ಅವಾಗ ನೀ ಹುಟ್ಟಿ. ಸಂಜೆ ಆಗೋದ್ರ ಒಳಗಾಗಿ ಗಾಡಿ ಬಂತು ಅಂದ್ರೆ ಪಚಡಿ ಆಗಿ ಹೋತಿ. ತಿಳಿತಾಯವ? ಇವು ಸತ್ತಂಗ. ಹಂಗ ನಿಮ್ಮ ಓಣೆಯಾಗಿರ್ತಾರ, ನಿಮ್ಮ ಮಂದ ಮಕ್ಕಳದಾಗಿರ್ತಾರ, ನಿಮ್ಮ ಮನೆಯಾಗಿರ್ತಾರ, ನಿಮ್ಮ ಊರಾಗಿರ್ತಾರ, ನಿಮ್ಮ ತಾಲೂಕಿನಾಗಿರ್ತಾರ, ನಿಮ್ಮ ಜಿಲ್ಲಾದಾಗಿರ್ತಾರ. ಯಾರ್ಯಾರು ಇರ್ತಾರ ಲಿಸ್ಟ್ ಮಾಡ್ಕೊಂಡು ನೀವೇ ದೂರ ಹಾಕ್ರಿ. ನಾ ಭಾಳ ಹೇಳಲ್ಲ. ಸತ್ತವರು, ಇದ್ದು ಸತ್ತವರು. ಯಾರು ಇದ್ದು ಸತ್ತಂಗ ಗೊತ್ತಲ್ಲ? ಭಾಳ ಚಲೋ ಪುರಾಣ ನಡೆದದ. ಪುರಾಣಕ್ಕೆ ಹೋಗಿ ಏನು ಮಾಡೋದದ? ಆ ಪುರಾಣ ನಡೆಂಗ ನಡೀತದ, ಅದು ತಗೊಂಡು ನನಗೇನು ಮಾಡೋದದ ಮಾರಾಯ? ಚಲೋ ಕ್ರಿಕೆಟ್ ನಡೆದದ, ಚಲೋ ಪುಟ್ಟಗೌರಿ ನಡೆದ ಅಂತ ಕುಂತಾರಲ್ಲ. ತಿಳ್ಕೊಂಬೇಡ್ರಿ ಇದೆಲ್ಲ. ಯಾವ ಪಾರ್ಟಿದು? ಇದ್ದು 3 ಜನ ಗೆಳೆಯರಿದ್ರು. ಒಬ್ಬ ಪುರಾಣಕ್ಕಂದ, ಒಬ್ಬ ನಾಟಕಕ್ಕಂದ, ಇನ್ನೊಬ್ಬ ಸಿನಿಮಾ ಭಾಳ ಚಲೋ ಬಂದದ ಅಲ್ಲಿಗೆ ಅಂದವ. ಈ ಸಿನಿಮಾ ನಾಟಕ ಎರಡೂ ಒಂದೇ. ಪುರಾಣದ ಒಬ್ಬವನೇ ಬ್ಯಾರೆ ಆದ. ಆ ಸಿನಿಮಾದ ಒಂದು ತಟಕ ಹುಷಾರಿದ್ದ. ಸಿನಿಮಾದ ಒಂದು ತಾನ್, ಏ ತಮ್ಮ ಬಾಯ್ಲ್, ಈ ₹1 ಏನದಲ್ಲ ಹಾರ್ಸಮ್ ಚಿತ್ತ ಬಿತ್ತು ಅಂದ್ರೆ ಸಿನಿಮಾಕ್ಕ, ಟಪ್ಪ ಬಿತ್ತು ಅಂದ್ರೆ ನಾಟಕಕ್ಕೆ, ನೆಟ್ಟಗೆ ನಿಂತು ಅಂದ್ರೆ ಪುರಾಣಕ್ಕೆ ಅಂದವ. ನಿಂದಿರ್ತದೇನ್ರಿ? ಇವೆಲ್ಲ ಯಾವ ಕೆಟಗರಿ? ಇದ್ದು ಗೊಟಕ್ಕಂದವು. ಇದ್ದು ಗೊಟಕ್ಕಂದ. ಗುಟ್ಕ ಹತ್ತಿಂದ ಮಟಕ ಆಡಿ ಚಟಕ್ಕೆ ಬಿದ್ದ, ಪುರಾಣಕ್ಕೆ ಬರಲಾರ್ದ, ಮನೆಗೆ ಬರಲಾರ್ದ ಗಟ್ರ ಬಾಜು ಬಿದ್ದಾವಲ್ಲ, ಇವೆಲ್ಲ ಇದ್ದು ಸತ್ತಂಗ. ಮೂರನೇದು ಯಾವುದೇವ? ಯಾವುದ್ರಿ? ಈಗ ಮರೆತು ಹೋಯ್ತಾ? ಶಿವಾಯ ನಮ್ಮ 80 ವರ್ಷ ಆಗ್ಯದಂಗ ಸಾಕು. ಸತ್ತರು ಸಹಿತ ಬದುಕಿದ ಹಾಗೆ ಬದುಕನ್ನ ಮಾಡುವಂಥವರು ಬಸವಣ್ಣನವರು ನಮ್ಮ ಕಣ್ಣು ಮುಂದೆ ಕಾಣಲ್ಲ. ಆದರೂ ಇವತ್ತು ಅವರ ವಚನ ನಮಗೆ ಮಾರ್ಗದರ್ಶನ ಮಾಡ್ತದೆ. ಸ್ವಾಮಿ ವಿವೇಕಾನಂದರು ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೂ ಇವತ್ತು ನಮಗೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಗುಡ್ಡಾಪುರದ ಮಹಾಮಾತೆ ದಾನಮ್ಮ ನಮ್ಮ ಕಣ್ಣು ಮುಂದೆ ಇಲ್ಲ, ಆದರೂ ಇವತ್ತು ಅವರು ಪುರಾಣ ನಡೆಯಾಕತ್ತದೆ. ಅಂಥವರು ಲಿಸ್ಟ್ 1, 2, 3, 4 ಸಾವಿರ ಲಿಸ್ಟ್ಗಳನ್ನು ತೆಗಿಬಹುದು. ಯಾರು ನಮ್ಮ ಕಣ್ಣಿಗೆ ಇಲ್ಲ, ಆದರೂ ಇವತ್ತು ಅವ್ರನ್ನ ನೆನೆಸ್ಕೊಳ್ತೀವಂದ್ರೆ ಅವರೆಲ್ಲರೂ ಸತ್ತರು ಸಹಿತ ಬದುಕಿದ ಹಾಗೆ ಬದುಕನ್ನು ಮಾಡಾಕತ್ತಾರ ಅನ್ನೋದಕ್ಕೆ ಈ ಕಾರ್ಯಕ್ರಮ ನಡೆದದ. ಮತ್ತೊಂದಕ್ಕಲ್ಲ.
ಹಂಗ ಬದುಕನ್ನ ಮಾಡುವಂಥ ಗಳಿಗೆ ನಮ್ಮೆಲ್ಲರದ ಆಗಬೇಕಾಗ್ಯದ. ಅಂಥ ಬದುಕನ್ನ ಮಾಡಿರುವಂಥವಳೇ ಅನಂತರಾಯ ಶಿರಸಮ್ಮನರ ಮುದ್ದಿನ ಮಗಳಾದ ಲಿಂಗಮ್ಮ. ಅನಂತರಾಯ ಶಿರಸಮ್ಮರ ಮುದ್ದಿನ ಮಗಳಾದ ಲಿಂಗಮ್ಮ ಅಂಥ ಉಚ್ಚ ಮಟ್ಟದ ಬದುಕನ್ನ ನಡೆಸ್ತಿದ್ದಾಳೆ ಲಿಂಗಮ್ಮ. ಸೋಮೇಕೆರೆಯೊಳಗ ಪವಾಡವನ್ನ ಮೆರೆದು ಅಲ್ಲಿಂದ ನೇರವಾಗಿ ಶಿವಪುರ ಅನ್ನುವಂಥ ಸೋಮಲಿಂಗರ ದೇವಸ್ಥಾನಕ್ಕೆ ಹೋಗ್ತಾಳ. ನೆನಪಿರಲಿ, ಸೋಮೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಲಿಂಗದ ಮುಂದೆ ಸಾಕ್ಷಾತ್ ಪರಬ್ರಹ್ಮನ ಅರುವನ್ನ ಕಾಣುತ್ತಾಳೆ ಲಿಂಗಮ್ಮ. ಲಿಂಗಮ್ಮ ಯಾವಾಗ ಗುಡಿಯೊಳಗ ಮಲಗುತ್ತಾಳೆ, ಮಲಗಿದಾಗ ಕನಸೊಂದು ಬೀಳುತ್ತದೆ. ಲಿಂಗಮ್ಮಳಿಗೆ ಕನಸೊಂದು ಬೀಳುತ್ತದೆ. ಆ ಕನಸು ಯಾವ ಕನಸಾಗಿತ್ತು ಅಂದ್ರೆ, ನನ್ನ ಹೆತ್ತ ತಂದೆ ತಾಯಿಗಳಿಗೆ ನಾನು ಯಾವ ಮಾತುಗಳನ್ನು ಹೇಳದ ಹಾಗೆ ಬಂದಿದ್ದೇನೆ. ನನ್ನ ತಂದೆ ತಾಯಿಗಳು ಚಿಂತಾಕ್ರಾಂತರಾಗಿ ಊರೆಲ್ಲ ನೋಡ್ತಿದ್ದಾರ, ನನಗಾಗಿ ಹಂಬಲಿಸ್ತಿದ್ದಾರೆ. ಅವರಿಗೆ ನಾನು ದರ್ಶನವನ್ನ ಕೊಡಬೇಕು. ಈ ಕನಸು ಬಿದ್ದಾಗ ಲಿಂಗಮ್ಮ ಅನಂತರಾಯ ಶಿರಸಮ್ಮರ ಕನಸಿನೊಳಗ ಹೋಗಿ ಹೇಳುತ್ತಾಳ. ಇದಕ್ಕ ಸ್ವಪ್ನ ಸಿದ್ಧಿ ಅಂತ ಕರೀತಾರ. ನೆನಪಿರಲಿ, ಇದು ಒಂದು ವಿದ್ಯೆನೆ. ಸ್ವಪ್ನ ಸಿದ್ಧಿ ಅಂತ ಇದಕ್ಕೆ ಕರೀತಾರ. ಆ ಲಿಂಗಮ್ಮ ಅನಂತರಾಯ ಶಿರಸಮ್ಮರ ಕನಸಿನೊಳಗ ಹೋಗಿ ಹೇಳುತ್ತಾ, ನನ್ನ ಬಗ್ಗೆ ಏನು ನೀವು ಯೋಚನೆ ಮಾಡಕತ್ತೀರಲ್ಲಪ್ಪ, ನನ್ನನ್ನು ನೀವು ನೋಡಬೇಕಾಗಿತ್ತು ಅಂದ್ರೆ ನನ್ನದೇ ಆಗಿರುವಂಥ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿ ಆ ಮೂರ್ತಿಯನ್ನ ನೋಡ್ರಿ, ಅದ್ರ ಒಳಗ ನಾನು ಕಾಣುತ್ತೇನೆ ಅಂದಾಗ ಇಬ್ಬರ ಕನಸು ಒಂದಾಗಿತ್ತು. ಕಾರಣ ಇಬ್ಬರಿಗೂ ಒಂದೇ ಚಿಂತೆ ಇತ್ತು, ಮಗಳನ್ನ ನೋಡಬೇಕು ಅಂತ. ಇಬ್ಬರಿಗೂ ಕನಸು ಒಂದೇ ಬಿದ್ದಿತ್ತು. ಕಾರಣ ಅವರಿಬ್ಬರ ಚಿತ್ತ ಲಿಂಗಮ್ಮನನ್ನ ನೋಡಬೇಕು ಅಂತ. ಆಗ ಇಬ್ಬರಿಗೂ ಕನಸು ಬಿದ್ದಾಗ ಲಿಂಗಮ್ಮ ಒಟ್ಟಿಗೆ ದರ್ಶನವನ್ನ ಕೊಟ್ಟು ಹೇಳ್ತಾಳ, ನನ್ನದೊಂದು ಮೂರ್ತಿಯನ್ನ ಮಾಡಿ ಮೂರ್ತಿಯೊಳಗ ನೋಡು ಅಂದಾಗ ವಿಶ್ವಕರ್ಮ ಸಮಾಜದ ಅನಂತರಾಯ ಸ್ವತಃ ಶಿಲ್ಪಕಾರನಾದ ಅನಂತರಾಯ ಮಗಳ ಮೂರ್ತಿಯನ್ನ ಕೆತ್ತನೆಯನ್ನ ಮಾಡಿ ದೂರದೊಳಗ ಇಟ್ಟು ನೋಡ್ತಾನ. ಅದು ಕಲ್ಲ ಶಿಲೆಯಾಗಿ ಕಾಣಲಿಲ್ಲ, ಬರೀ ಮೂರ್ತಿಯಾಗಿ ಕಾಣಲಿಲ್ಲ. ಅದರ ಒಳಗ ಸಾಕ್ಷಾತ್ ಲಿಂಗಮ್ಮನ ದರ್ಶನವಾಗ್ತದೆ ತಂದೆ ತಾಯಿಗಳಿಗೆ. ಆ ಲಿಂಗಮ್ಮನನ್ನ ನೋಡಿದ ತಂದೆ ತಾಯಿಗಳು ಭಾವುಕರಾಗಿ ಕಣ್ಣೀರ ಕಪಾಳಕ್ಕೆ ಬರ್ತಾರೆ. ಯಾವಾಗ ಕಣ್ಣೀರ ಕಪಾಳಕ್ಕೆ ಬಂದಾಗ ಲಿಂಗಮ್ಮ ಹೇಳ್ತಾಳ, ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡಕತ್ತೀರಪ್ಪ? ಕಲ್ಯಾಣ ನಾಡಿನ ಬಸವಾದಿ ಪ್ರವಥರ 770 ಅಮರ ಗಣಗಳ ದರ್ಶನಕ್ಕಾಗಿ ನಾನು ಕಲ್ಯಾಣಕ್ಕೆ ಹೊರಡುವಂಥವಳಾಗಿದ್ದೇನೆ. ನನ್ನ ಬಗ್ಗೆ ಚಿಂತಿಸಬೇಡಿ, ನಾನು ಬರುವಂಥವಳಾಗ್ತೇನೆ. ನನಗೆ ಯಾವಾಗ ನೋಡಬೇಕು ಅಂತ ನಿಮಗೆ ಅನಿಸ್ತದೆ, ಆ ಸಮಯದೊಳಗ ಈ ಮೂರ್ತಿಯನ್ನ ನೋಡಿರಿ, ನಾನು ನಿಮಗೆ ದರ್ಶನವನ್ನು ಕೊಡ್ತೇನೆ ಅಂತ ಲಿಂಗಮ್ಮ ಮಾಯವಾಗ್ತಾಳೆ. ಮಾಯವಾಗಿರುವಂಥ ಲಿಂಗಮ್ಮ ಸೋಮೇಶ್ವರ ದೇವಸ್ಥಾನದೊಳಗ ಆನಂದವಾಗಿ ಹಾಡ್ತಾಳೆ. ಎತ್ತೆತ್ತ ನೋಡಿದ ಅಡತ್ತ ಬಸವನೆಂಬ ಬಳ್ಳಿ, ಒತ್ತಿ ಹಿಂಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆ ಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ,
ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಆನು ನೀನು ಬಸವ 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 ಎನ್ನುತ್ತಿರ್ದೇವಯ್ಯ. ಆಗ ವಚನಗಳನ್ನು ಹಾಡ್ತಾ 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 ಲಿಂಗಮ್ಮ ತಲ್ಲೀನಳಾಗಿದ್ದಾಳೆ. ತಲ್ಲೀನಳಾದ ಲಿಂಗಮ್ಮಳ ವಚನವನ್ನ ಕೇಳಿರುವಂಥ ಪೂಜಾರಿ ಬಂದು ಶಾಂತ ಚಿತ್ತರಾಗಿ ಹೊರಗಡೆ ಕೂತಿದಾನ. ಆ ಲಿಂಗಮ್ಮ ತಾಯಿಯ ಹತ್ರ ಬಂದು ಕೈ ಮುಗಿದು ಕರ ಮುಗಿದು ಪ್ರಾರ್ಥಿಸ್ತಾನೆ. ತಾಯಿ, ತಾವು ಯಾವ ಊರು, ಎಲ್ಲಿಂದ ಬಂದಿರುವಂಥವರು, ತಮಗೆ ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಲಿಂಗಮ್ಮ ಹೇಳ್ತಾಳೆ, ನನ್ನ ಊರು ಉಮರಾಣಿ, ಉಮರಾಣಿಯೊಳಗ ವಿಶ್ವಕರ್ಮ ಸಮಾಜದ ಅನಂತರಾಯ ಶಿರಸಮ್ಮರ ಮಗಳ ನಾನು ಲಿಂಗಮ್ಮ ಅಂದಾಗ ಮತ್ತೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜಾರಿ ಹೇಳ್ತಾನೆ, ನಾನು ಮತ್ತೆ ಪೂಜೆ ಮಾಡುವಂಥವನಾಗ್ತೇನೆ. ತಮ್ಮ ವಚನ ಗಾಯನ ಪ್ರಾರಂಭವಾಗಲಿ ಪ್ರಾರಂಭವಾಗಲಿ. ಜಗವೆಲ್ಲ ಜಗವೆಲ್ಲ ಗುರು ಬಸವನ ಆಲಯ, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು. ಜಗವೆಲ್ಲ ಜಗವೆಲ್ಲ ಗುರು ಬಸವನ ಆಲಯ, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು. ಜಗವೆಲ್ಲ ಅಪ್ರಮಾಣ ಘನಲಿಂಗದ ಕುರುಹ ನೀಡಿದ, ಯುಗ ಯುಗಾಂತದಲ್ಲಿ ಯೋಗ ಧ್ಯಾನ ಕಲಿಸಿದ. ಅಪ್ರಮಾಣ ಘನಲಿಂಗದ ಕುರುಹ ನೀಡಿದ, ಯುಗ ಯುಗಾಂತದಲ್ಲಿ ಯೋಗ ಧ್ಯಾನ ಕಲಿಸಿದ. ದೀನದಲಿತರೊಂದೆ ಕುಲದ ಭೇದವ ಕಳೆದ, ದೀನದಲಿತರೊಂದೆ ಕುಲದ ಭೇದವ ಕಳೆದ. ಒಂದೇ ರೂಪರುನ್ಮನ ಭಾವದಲ್ಲಿ ತೋರಿದ, ಒಂದೇ ರೂಪರುನ್ಮನ ಭಾವದಲ್ಲಿ ತೋರಿದ. ಜಗವೆಲ್ಲ ಜಗವೆಲ್ಲ ಗುರು ಬಸವನ ಆಲಯ, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು. ಬಸವನೆಂಬ ನಾಮದ ನಿಜ ನುಡಿಯ ಕಲಿಯಿರೋ, ವ್ಯಸನ ಕಳೆವ ಬಸವ ಮಂತ್ರ ಕುರುಹ ನರೀರೋ. ಬಸವನೆಂಬ ನಾಮ ನಿಜದ ನುಡಿಯ ಕಲಿಯಿರೋ, ವ್ಯಸನ ಕಳೆವ ಬಸವ ಮಂತ್ರ ಕುರುಹ ನರೀರೋ. ಹಸನ ಬಾಳ್ವೆ ಮಾಡಿ ಹೇಯತನವ ದೂಡಿರೋ, ಹಸನ ಬಾಳ್ವೆ ಮಾಡಿ ಹೇಯತನವ ದೂಡಿರೋ. ಅಸಮಜ್ಞಾನಿ ಬಸವ ರೂಪ ನೋಡಿ ನಲಿಯಿರೋ, ಅಸಮಜ್ಞಾನಿ ಬಸವ ರೂಪ ನೋಡಿ ನಲಿಯಿರೋ. ಜಗವೆಲ್ಲ ಜಗವೆಲ್ಲ ಗುರು ಬಸವನ ಆಲಯ, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು. ಕಲ್ಯಾಣದ ಕಾಯಕ ಕರುಣಾತ್ಮಕ ಜನಕ, ಶಿವಲೋಕ ಸುಧಾಯಕ ಗುರು ಬಸವನ ಕನಕ. ಕಲ್ಯಾಣದ ಕಾಯಕ ಕರುಣಾತ್ಮಕ ಜನಕ, ಶಿವಲೋಕ ಸುಧಾಯಕ ಗುರು ಬಸವನ ಕನಕ. ನುಡಿಯ ಮಂತ್ರ ನಡೆಯ ಮಾರ್ಗ ವಚನ ಶೋಧಕ, ನುಡಿಯ ಮಂತ್ರ ನಡೆಯ ಮಾರ್ಗ ವಚನ ಶೋಧಕ. ನಿರ್ವಾಣದ ಗತಿಗಣನೆಯ ಶ್ರುತಿ ಶ್ರೇಷ್ಠಕ, ನಿರ್ವಾಣದ ಗತಿಗಣನೆಯ ಶ್ರುತಿ ಶ್ರೇಷ್ಠಕ. ಜಗವೆಲ್ಲ ಜಗವೆಲ್ಲ ಗುರು ಬಸವನ ಆಲಯ, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು.
ಮರೆಯದು ಎಂದೆಂದು ಮನೆಯ ದೈವ ಬಸವನ, ಬಿಡದಿರು ಎಂದೆಂದು ಲಿಂಗ ಮೂರ್ತಿ ಬಸವನ. ಮರೆಯದು ಎಂದೆಂದು ಮನೆಯ ದೈವ ಬಸವನ, ಬಿಡದಿರು ಎಂದೆಂದು ಲಿಂಗ ಮೂರ್ತಿ ಬಸವನ. ಕಡೆಗಣಿಸದಿರು ಜಂಗಮ ಪ್ರಿಯ ಬಸವನ, ಕಡೆಗಣಿಸದಿರು ಜಂಗಮ ಪ್ರಿಯ ಬಸವನ. ದೇವದೇವರೊಳಗೆ ಮಹಾದೇವ ಬಸವನ, ದೇವದೇವರೊಳಗೆ ಮಹಾದೇವ ಬಸವನ. ಜಗವೆಲ್ಲ ಜಗವೆಲ್ಲ ಗುರು ಬಸವನ ಆಲಯ, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು, ವಿಶ್ವದ ಮಾನವರೇ ಗುರು ಬಸವನ ಮಕ್ಕಳು. ಸಾಂಬದಯ ನಮ ಪಾರ್ವದೇವದ ಶಿವ ಹರ ಹರ ಮಹಾದೇವ. ಹೀಗೆ ಆನಂದ ತುಂದಿಲಾಳಾಗಿ ಲಿಂಗಮ್ಮ ವಚನ ಗಾಯನವನ್ನ ಮಾಡುವ ಸಂದರ್ಭದೊಳಗೆ ಶಿವಪುರದ ಸೋಮೇಶ್ವರ ಲಿಂಗದೊಳಗ ಆನಂದ ಭರಿತಳಾಗಿ ಲಿಂಗ ಪೂಜೆಯನ್ನ ನೋಡ್ತಿದ್ದಾಳ ಲಿಂಗಮ್ಮ. ನೋಡುವ ಘಳಿಗೆಯೊಳಗ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವ ಅಪ ಮೃತ್ಯು ಕಾಲ ಕರ್ಮಂಗಳಯ್ಯ ವಚನವನ್ನ ಗಾಯನ ಮಾಡ್ತಿದ್ದಾಳ ಲಿಂಗಮ್ಮ. ಯಾವ ವಚನವನ್ನ ಗಾಯನ ಮಾಡುವ ಸಂದರ್ಭದೊಳಗೆ ಅಮುಗೆ ದೇವಯ್ಯ ಅನ್ನುವಂಥ ಶರಣ ಸತಿಯೊಡನೆ ಬಂದು ಹೊರಗ ನಿಂತು ವಚನವನ್ನ ಕೇಳ್ತಿದ್ದ. ಸತಿಯೊಡನೆ ಬಂದ ಅಮುಗೆ ದೇವಯ್ಯ ಲಿಂಗಮ್ಮನ ವಚನವನ್ನ ಕೇಳುವ ಸಂದರ್ಭದೊಳಗ ತಲ್ಲೀನಳಾಗಿ ಗಂಡ ಹೆಂಡತಿಯರಿಬ್ಬರು ಸುಮ್ಮನೆ ಕೂತಿರ್ತಾರೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ. ಸುಪ್ರಭಾತ ಸಮಯ ಅಂದ್ರ ಮುಂಜಾನೆ 10 ಈ ಸೂರ್ಯ ಮುಳುಗದ ಮೇಲೆ ಏಳೋ ಕಂಪನಿ ಅದ ಇಲ್ರಿ ಮನ್ಯಾಗ. ನೀವ ಎಬಸೋರು ಇರ್ಬೇಕು, ಬಹುಶಃ ನೀವು ಎಬಸಿದ ಮೇಲೆ ಏಳೋರು ಅದಾರ. ಇದಕ್ಕೆ ಸುಪ್ರಭಾತ ಅಂತ ಕರೆಯಲ್ಲ. ಸೂರ್ಯ ಉದಯ ಆಗುವ ಪೂರ್ವದೊಳಗ, ಸೂರ್ಯ ಉದಯ ಆಗುವ ಪೂರ್ವದೊಳಗ ಎದ್ದು ಹಕ್ಕಿಯ ಚಿಲಿ ಪಿಲಿ ನಾದಗಳೊಂದಿಗೆ ಅಂಗೈಯೊಳಗ ಲಿಂಗಯ್ಯನನ್ನ ಹಿಡಿದು ಅಂಗವೇ ಲಿಂಗವಾಗಿ, ಲಿಂಗವೇ ಅಂಗವಾಗಿ, ಅಂಗ ಲಿಂಗ ಸಾಮರಸ್ಯದಿಂದ ಲಿಂಗ ಪೂಜೆ ಮಾಡಿಕೊಳ್ಳಬೇಕು ಅಂತ ಬರೀತಿದ್ದ. ಹೇಳಬೇಕು ಮುಂಜಾನೆ. ಯಾಕೆ ಹೇಳಬೇಕು ಗೊತ್ತದ? ಸುಮ್ಮನೆ ಎಲ್ಲ ಇದು ಸೈಂಟಿಫಿಕ್ ರೀಸನ್ ಅದ. ಇದಕ್ಕೆ ವೈಜ್ಞಾನಿಕ ಕಾರಣ, ವೈಜ್ಞಾನಿಕ ಕಾರಣ. ನೀವೆಲ್ಲ ಬಂದು ಹೇಳ್ತಿರ್ತೀರಿ, ಮುತ್ಯಾರ ನನ್ನ ಮಗ ಭಾಳ ಚಲೋ ಓದ್ತಾನ್ರಿ, ನನ್ನ ಮಗಳು ಭಾಳ ಚಲೋ ಓದ್ತಾಳ್ರಿ, ತಲೆಯಾಗ ಏನು ಉಳಿಯಲ್ಲ, ಒಂದು ತಾಯ್ತಾ ಕಟ್ರಿ ಅಂತ ಬರ್ತೀರಿ. ತಾಯ್ತಾ ಕಟ್ಟಿದ್ರ, ದಾರ ಕಟ್ಟಿದ್ರ ತಲೆಯಾಗ ಉಳಿತದ ಅನ್ನೋದು ನಿಮ್ಮ ನಂಬಿಕೆ ಇರಬಹುದು. ನನ್ನ ತಪ್ಪು ಅಂತ ನಾನು ಕರೆಯಲ್ಲ. ನಿಮ್ಮ ಮಕ್ಕಳು ಭಾಳ ಚಲೋ ಓದಿ ನಿಮ್ಮ ಮಕ್ಕಳ ತಲೆಯಾಗದು ಕೂರ್ಬೇಕಂದ್ರ ನೆನಪಲ್ಲಿಟ್ಕೊಳ್ರಿ, ಮುಂಜಾನೆ 4ಕ್ಕೆ ನಿಮ್ಮ ಮಕ್ಕಳಿಗೆ ಎಬ್ಬಿಸ್ರಿ. ಬರೀ ಎಬ್ಬಿಸೋದಲ್ಲ, ನೀವು ಎದ್ದು ಕುಂದುರ್ರಿ. ತಂದೆ ತಾಯಿಗಳು ಅಂತ ನಾವು ಅನ್ಸ್ಕೊಂಡಿವಿ ಅಂದ ಮೇಲೆ ಅಷ್ಟು ಮಾಡಲಿಲ್ಲ ಅಂದ್ರೆ, ನಾ ಅದಕ್ಕೆ ಹೇಳಿದೆ, ಮಕ್ಕಳು ನೀವು ಹೇಳಿದಂಗೆ ಕೇಳಲ್ಲ, ನೀವು ಮಾಡಿದಂಗೆ ಮಾಡ್ತಾ, ನೀವು ಮಾಡ್ದಂಗೆ ಮಾಡ್ತಾ. ಹಂಗ ಎದ್ದು ಬೆಳಗಿನ ಜಾವ ಎದ್ದೇಳಿಸಿ ಒಂದು 5 ರಿಂದ 10 ನಿಮಿಷ ಧ್ಯಾನ ಮಾಡಿಸ್ರಿ. ಧ್ಯಾನ ನೀವೇನು ಮಾಡೋದು ಬೇಡ, ಕಣ್ಣು ಮುಚ್ಚಿ ಒಂದು 10 ನಿಮಿಷ ಕುಂದ್ರಿ. ಮತ್ತೆ ನಿದ್ದೆ ಬರ್ತದ ಅಂತ ನೀವು ಅನ್ನಂಗದಿರಿ ಅಂದ್ರೂ ಪರವಾಗಿಲ್ಲ, 10 ನಿಮಿಷ ಮತ್ತೆ ಕುಂದ್ರಿ.
ಒಂದು ದಿನ ಬರಂಗದ, 2 ದಿನ ಬರಂಗದ, 10 ದಿನ ಬರಂಗದ ರೀ. ಅದಾದ್ಮೇಲೆ ಹೋಗ್ತದಲ್ಲ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಭಗವದ್ಗೀತೆಯೊಳಗ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಕೊಡ್ತಿದ್ದಾನೆ. ಅಭ್ಯಾಸದ ಬಲದಿಂದ ಸ್ವರ್ಗಕ್ಕನೇ ನಾವು ಹೋಗಬಹುದಂತ. ಇನ್ನು ಮುಂಜಾನೆ ಕಣ್ಣು ತೆರೆದ ಕುಂತು ಓದಕ್ಕಾಗಲ್ಲೇನ್ರಿ? ಎದ್ದೇಳಿಸ್ರಿ. ಎದ್ದು ಮುಖಮಾರ್ಜನವನ್ನು ಮಾಡಿಸಿ ಭಸ್ಮವನ್ನು ಧಾರಣೆ ಮಾಡಿ ಪುಸ್ತಕವನ್ನು ಕೊಟ್ಟು 10 ನಿಮಿಷ ಧ್ಯಾನ ಮಾಡಿಸಿ ಓದಿಸಾಕ ಕುಂದ್ರಸ್ರಿ. ಯಾಕೆ ಹೋಗಲ್ಲ ತಲೆಯೊಳಗ? ಆಮೇಲೆ ಬಂದು ನನಗೆ ಕೇಳ್ರಿ, ಅಡ್ರಾಮಿ ಮಠಕ್ಕೆ ಬಂದ ಮಠದಾಗೆ ಕುಂತಿರ್ತೀನಿ. ಇವತ್ತಿನ ಹಂಗೆ ಓದಿನಂತ ನಿಮ್ಮ ಕಣ್ಣೆದುರಿಗೆ ಮ್ಯಾಲೆ ಬಂದು ಕುಂತೀನಿ ಅವ್ವ, ಇಲ್ಲಾಂದ್ರೆ ನಾನು ಕುಂದಿರ್ತಿರ್ಲಿಲ್ಲ. ನಾನು ಬಂದು ಕುಂದಿರ್ತಿರ್ಲಿಲ್ಲ. ಶಿವಯೋಗ ಮಂದಿರದೊಳಗೆ ಅಧ್ಯಯನ ಮಾಡುವ ಸಂದರ್ಭದೊಳಗ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಿಂದ ಆ ಕರ್ತಾರನ ಕಮ್ಮಟ ಅರ್ಥಾತ್ ಶಿವಯೋಗ ಮಂದಿರ ಪ್ರಾರಂಭ ಆಗ್ತದೆ. ಸಂಸ್ಥಾಪಕರಾಗ್ತಾರೆ. ವೀರಶೈವ ಲಿಂಗಾಯತ ಮಹಾಸಭೆ ಅಂತ ಇವತ್ತು ನಾವೆಲ್ಲ ಅಧ್ಯಕ್ಷರು ಅಂತಿನ ಕರ್ಕೊಳ್ಳಾಕತ್ತೀವಲ್ಲ. ಆ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿರುವ ಪುಣ್ಯಾತ್ಮನೇ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳು ಅನ್ನೋದೇ ಯಾರು ಮರಿಬಾರ್ದು. ಪ್ರಾರಂಭದ ದಿವಸ ಪುಟ್ಟ ರಾಜ ಕವಿ ಗವಾಯಿಗಳವರ ಕಥೆಯನ್ನು ನಾನು ನಿಮಗೆ ಏನು ಹೇಳಿದ್ನಲ್ಲ, ಆ ಪುಟ್ಟ ರಾಜ ಕವಿ ಗವಾಯಿಗಳವರನ್ನು ಜೋಳಿಗೆಗೆ ಹಾಕೊಂಡು ಬಂದು ಸಂಗೀತದ ಅಭ್ಯಾಸವನ್ನು ಕಲಿಸಿ ನಾಡೊಳಗೆ ಹೆಸರು ಮಾಡೋದಕ್ಕೆ ಕಾರಣೀಕರ್ತರು ಯಾರಾದರೂ ಇದ್ದರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅನ್ನೋದು ಸಮಾಜ ಯಾವತ್ತಿಗೂ ಮರಿಬಾರ್ದು. ಕಾರಣ ಇವತ್ತು ನಮ್ಮಂಥವರು ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ಸಮಾಜದೊಳಗೆ ತಿರುಗಾಡಕತ್ತೀವಿ ಅಂದ್ರೆ ನಿಮ್ಮಂಥವರೆಲ್ಲ ಸ್ವಾಮಿತ್ವಕ್ಕೆ ಈ ಬಟ್ಟೆಗೊಂದು ಗೌರವವನ್ನು ಕೊಡಾಕತ್ತೀರಂದ್ರೆ ಇದು ಯಾವುದು ನಮ್ಮ ಪುಣ್ಯ ಅಲ್ಲ, ನಮ್ಮಪ್ಪ ಹಾನಗಲ್ಲ ಕುಮಾರೇಶ ಕೊಟ್ಟಿರುವಂಥ ಭಿಕ್ಷೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂಥ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಶಿವಯೋಗ ಮಂದಿರದೊಳಗೆ ನಾನು ಅಧ್ಯಯನ ಮಾಡಿ ಬಂದೀನಿ ಅವ್ವ. ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮನೆಯೊಳಗ ಉಪ್ಪ ಖಾರ ಹುಳಿ 3 ಅಡುಗೆಗೆ ಕಡಿಮೆ ಆಯಿತು ಅಂದ್ರೆ ಡಿವೋರ್ಸ್ ಕೊಡ್ತಾರೆ. ಉಪ್ಪ ಖಾರ ಹುಳಿ 3 ಇರಲಿಲ್ಲ ಅಂದ್ರೆ ಮನೆಯಾಗ ಒಡಗಟ್ಟಿಗೆ ತೊಗೊಂಡು ಜಗಳ ಆಡುವ ಪರಿಸ್ಥಿತಿ ಬಂದಾದೆ. ನೆನಪಿರಲಿ, 7 ವರ್ಷಗಳ ಕಾಲ ಉಪ್ಪು ಖಾರ ಹುಳಿ 3 ಪರಿತ್ಯಜನೆ ಮಾಡಿ ಅಧ್ಯಯನ ಮಾಡಿಸ್ಯಾರ ನಮಗೆ. 7 ವರ್ಷ ಶಿವಯೋಗ ಮಂದಿರದ ರೂಲ್ಸ್ ಅದ, ನಿಯಮ ಅದ. ಏನು ನಿಯಮ ಅದೇ? ಉಪ್ಪು ಖಾರ ಹುಳಿ 3 ಮುಟ್ಟದೆ ಇರುವಂಥವರ ಮಾತ್ರ ಶಿವಯೋಗ ಮಂದಿರದೊಳಗೆ ಅಡ್ಮಿಷನ್ ಅದ. ಇಲ್ಲ ಅಂದ್ರೆ ಗೇಟ್ ಪಾಸ್. ಅಂಥ ಶಿವಯೋಗ ಮಂದಿರದೊಳಗೆ ನಾನು 7ನೆಯ ಕ್ಲಾಸಿಗೆ ಹೋಗಿದ್ದೀನಿ. 7ನೆಯ ಕ್ಲಾಸಿಗೆ ಹೋಗಿ 7 ವರ್ಷ ಅಧ್ಯಯನ ಮಾಡಿದ್ದೀನಿ. 7 ವರ್ಷಗಳ ಕಾಲ ನಮ್ಮವ್ವ, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮೂರವರು, ಅವ್ರವ್ರವ್ರು ನೋ, ಅದ್ಯಾವುದೂ ಇಲ್ಲ. ಅದ್ಯಾವುದನ್ನು ಎಲ್ಲ ದೂರ ಬಿಡಿಸಿ ನಮಗೆ ಮ್ಯಾಲೆ ಕರ್ಕೊಂಡು ಹೋಗಿರ್ತಾರೆ. ನಾವು ಕಾಲಾಗ ಹಾಕ್ಕೊಂಡಿರ್ತೀವಿ, ನೋಡಿರೇ ನೀವು? ಏನಂತೀರ ಅವಕ್ಕೆ? ಪಾದರಕ್ಷೆ. ಎದಕ್ಕೆ ಹಾಕೊಂತಾರೆ ಗೊತ್ತೇ? ನಾನು ಈಗೊಂದು 4-5 ವರ್ಷದ ಹಿಂದೆ ಬಹುಶಃ ನಮ್ಮ ಗೌಡ್ರವ್ರು ಎಲ್ಲರೂ ಕುಂತ ಕೇಳಿರಬಹುದು. ಬಹುಶಃ ಒಂದು ಇಂಟರ್ವ್ಯೂ ಕೊಟ್ಟಿದ್ದು, ಯಾಕೆ ಆವುಗೆಯನ್ನು ಹಾಕ್ಕೊಳ್ತಾರೆ, ಯಾಕೆ ಪಾದರಕ್ಷೆಯನ್ನು ಸ್ವಾಮಿಗಳು ಇಂಥದೇ ಹಾಕಬೇಕು, ಯಾಕೆ ಸ್ವಾಮಿಗಳು ಪಾದರಕ್ಷೆ ನಿಮ್ಮಂಥವು ಹಾಕೋಬೋದಿತ್ತಲ್ಲ, ಯಾಕೆ ಹಾಕ್ಕೊಂಡಿಲ್ಲ, ಯಾಕೆ ನಿಯಮ ಮಾಡಿಲ್ಲ, ಯಾಕೆ ರೀತಿ ಮಾಡಲಿಲ್ಲ, ಯಾಕೆ ನೀತಿ ಮಾಡಲಿಲ್ಲ? ಅದಕ್ಕೆ ಅದರದೇ ಆಗಿರುವಂಥ ಒಂದು ವ್ಯವಸ್ಥೆ ಆಚೆ. ಏನು ಕಾರಣ? ನೀವು ಮಕ್ಕಳಿಗೆ ಬೈತಿರ್ತೀರ, ಏನಂತ ಬೈತೀರಿ ಗೊತ್ತ? ನೀನು ಹೆಜ್ಜಾಗ ಗೂಟ ಬಡಿಲಿ ಅಂತೀರಿ, ಗೊತ್ತ? ಅಂತಿರಿಲ್ರಿ? ಅನ್ನಲ್ಲ ಯಾರು?
ಶಿವಾಯ ನಮ. ನೀವು ಭಾಳ ಶಾಣ್ಯರಿದ್ರಂತ, ಭಾಳ ಚಲೋ ಸಿಸ್ಟಮೆಟಿಕ್ ಆಗಿ ಬೈತೀರಂತ ಹಂಗಾರ. ನಿನ್ನ ಹೆಜ್ಜೆಯಾಗ